ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ದಿವೇಶ್ರೀ. ಹೆಡ್ಲೈನ್ಸ್. ನಾಳೆಯ ಸ್ಥಳೀಯ ನಗರ ಸಂಸ್ಥೆ ಚುನಾವಣೆ, ಅಧಿಕಾರಿಗಳಿಂದ ಅಂತಿಮ ಹಂತದ ಸಿದ್ಧತೆ ವೀಕ್ಷಣೆ. ಅಲ್ಲಲ್ಲಿ ನಡೆಯಿತು ಅಕ್ರಮ ಹಣ ಹೆಂಡ ಸಾಗಣೆ. ಕಾವೇರಿಗಾಗಿ ಭಿಕ್ಷೆ ಬೇಡಬೇಕಾ ನಾವು? ಸಂಸತ್ನಲ್ಲಿ ವ್ಯಕ್ತವಾಯಿತು ದೇವೇಗೌಡರ ನೋವು. ಬೆಂಗಳೂರಿಗಾಗಿ ಕೆಆರ್ಎಸ್ನಿಂದ ನೀರು ಬಿಟ್ಟಿದ್ದಕ್ಕೆ ರೈತರ ಆಕ್ಷೇಪ. ಬಿಡದಿಯಲ್ಲಿ ಭೂಮಿ ಕಬಳಿಸಲು ಕಪಟಿಯ ಹುನ್ನಾರ. 300 ಹಳ್ಳಿಗಳಿಗೆ ಸಾಮ್ರಾಜ್ಯ ವಿಸ್ತಾರ. ನಿತ್ಯಾನಂದ ಲಕ್ಷ್ಮಿ ಪ್ರಾಜೆಕ್ಟ್ಗೆ ಕೇಳ್ತಿದ್ದಾನೆ ಭಕ್ತರ ಸಹಕಾರ. ಗೌರವಧನ ಹೆಚ್ಚಳಕ್ಕೆ ವಕೀಲರ ಪಟ್ಟು. ಚಂಡೀಗಢ, ಜೈಪುರದಲ್ಲಿ ಪ್ರತಿಭಟನೆ ವೇಳೆ ಕಲ್ಲು ತೂರಿ ಎಡವಟ್ಟು. ಲಾಯರ್ಸ್ಗೆ ಬಿತ್ತು ಪೊಲೀಸರ ಪೆಟ್ಟು. ಫುಟ್ಬಾಲ್ ಆಟಗಾರ ಮೆಸ್ಸಿಯ ಚಿನ್ನದ ಕಾಲು. 287 ಕೋಟಿ ಮೌಲ್ಯದ ಪ್ರತಿಕೃತಿ ಅನಾವರಣ. ಹರಾಜಿನಿಂದ ಬಂದ ಹಣ ಸುನಾಮಿ ಪೀಡಿತರ ಕಲ್ಯಾಣ ನಿಧಿಗೆ. ಲೋಕಲ್ ಎಲೆಕ್ಷನ್ ಬಂದೇ ಬಿಟ್ಟಿದೆ. ಬೆಳಗಾದ್ರೆ ಮತದಾನ ಶುರುವಾಗುತ್ತೆ. ಗೆಲ್ಲೋರು ಯಾರು, ಸೋಲೋರು ಯಾರು ಅನ್ನೋದು ನಿರ್ಧಾರವಾಗುತ್ತೆ. ಹಾಗಾದ್ರೆ ಲೋಕಲ್ ಎಲೆಕ್ಷನ್ಗೆ ಏನೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ, ಭದ್ರತೆ ಹೇಗಿದೆ, ಬನ್ನಿ ನೋಡೋಣ. ಸ್ಥಳೀಯ ಸಂಸ್ಥೆಗಳಿಗೆ ಮತದಾನ, ಗೆಲುವಿಗೆ ಪ್ರಮುಖ ಪಕ್ಷಗಳ ಪಣ. ಯಾರಿಗೆ ಚೊಂಬು, ಯಾರಿಗೆ ಚುಂಬನ. ಎಸ್ ಇನ್ನೊಂದೇ ದಿನ ಬಾಕಿ. ಗುರುವಾರ ಸಂಜೆ ವೇಳೆಗೆ ಲೋಕಲ್ ಎಲೆಕ್ಷನ್ ಅಖಾಡದಲ್ಲಿರೋ ಅಭ್ಯರ್ಥಿಗಳ ಹಣೆ ಬರಹ ನಿರ್ಧಾರವಾಗ್ಬಿಡುತ್ತೆ. ಇನ್ನು 5 ದಿನಗಳಲ್ಲಿ ಭವಿಷ್ಯವು ಗೊತ್ತಾಗುತ್ತೆ. ರಾಜ್ಯದ 7 ಮಹಾನಗರ ಪಾಲಿಕೆಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಜಿದ್ದಾಜಿದ್ದಿ ನಡೆದಿದೆ. ಹಾಗೇನೆ 43 ನಗರಸಭೆಗಳು, 93 ಪುರಸಭೆಗಳು, 65 ಪಟ್ಟಣ ಪಂಚಾಯತ್ಗಳು ಸೇರಿದಂತೆ ಒಟ್ಟಾರೆ 207 ಸ್ಥಳೀಯ ಸಂಸ್ಥೆಗಳಿಗೆ ಗುರುವಾರ ಬೆಳಗ್ಗೆ 7 ಗಂಟೆಯಿಂದ ಮತದಾನ ನಡೆಯಲಿದೆ. ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಚುನಾವಣೆಯ ಅಂತಿಮ ಹಂತದ ಸಿದ್ಧತೆಗಳು ಮುಕ್ತಾಯಗೊಂಡಿವೆ. ಮತಯಂತ್ರಗಳನ್ನು ತೆಗೆದುಕೊಂಡು ಅಧಿಕಾರಿಗಳು ಮತಗಟ್ಟೆಗಳತ್ತ ತೆರಳಿದ್ದಾರೆ. ಇನ್ನು ಮಾರ್ಚ್ 9ರಂದು ಮರು ಮತದಾನ ನಿಗದಿ ಮಾಡಲಾಗಿದೆ. ಯಾವುದೇ ಕಾರಣದಿಂದ ನಾಳೆ ವೋಟಿಂಗ್ ನಡೆಯದ ಮತಗಟ್ಟೆಗಳಲ್ಲಿ, ವಾರ್ಡ್ಗಳಲ್ಲಿ ಮಾರ್ಚ್ 9ಕ್ಕೆ ಮರು ಮತದಾನವಾಗುತ್ತೆ. ಬಳಿಕ ಮಾರ್ಚ್ 11ರಂದು ಮತ ಎಣಿಕೆ ನಡೆಯಲಿದ್ದು ಅಭ್ಯರ್ಥಿಗಳ ಭವಿಷ್ಯ ಗೊತ್ತಾಗಲಿದೆ. ಸುಗಮ ಹಾಗೂ ಶಾಂತ ಮತದಾನಕ್ಕೆ ಅಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ಪೊಲೀಸರು ಕೂಡ ಮತಗಟ್ಟೆಗಳ ಸುತ್ತ ಬಿಗಿ ಬಂದೋಬಸ್ತ್ ಹಾಕಿದ್ದಾರೆ. ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಮುಂಜಾಗ್ರತೆ ವಹಿಸಲಾಗಿದೆ. ಒಟ್ಟಾರೆ ವಿಧಾನಸಭೆ ಚುನಾವಣೆ ಮುಂದಿರುವಾಗ ನಡೀತಿರೋ ಲೋಕಲ್ ಬಾಡಿ ಎಲೆಕ್ಷನ್ ಒಂದ್ ರೀತಿ ಸೆಮಿಫೈನಲ್ ಅಂತಾನೆ ಪರಿಗಣಿಸಲಾಗಿದೆ. ಹೀಗಾಗಿ ರಣಕಣದಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಕೆಜೆಪಿ ಸೇರಿದಂತೆ ಎಲ್ಲಾ ಪಕ್ಷಗಳು ಗೆಲುವಿಗೆ ಪಣ ತೊಟ್ಟಿದ್ದು ಫೈನಲ್ ಭವಿಷ್ಯದ ಕುತೂಹಲದಲ್ಲಿವೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆ ಸಂಬಂಧ ಎಂಎಲ್ಎ ಹಾಗೂ ಎಂಎಲ್ಸಿ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ನಡೆದಿದೆ. ಸ್ಥಳೀಯ ಕಾಂಗ್ರೆಸ್ ಎಂಎಲ್ಎ ಪ್ರಕಾಶ್ ಹುಕ್ಕೇರಿ ಹಾಗೂ ಬಿಜೆಪಿ ಎಂಎಲ್ಸಿ ಮಹಂತೇಶ್ ಕಪಟಕಿಮಠ ನಡುವೆ ವಾದವಿವಾದ ನಡೆದು ಪರಿಸ್ಥಿತಿ ಬಿಗಡಾಯಿಸಿದೆ. ಚಿಕ್ಕೋಡಿ ಪುರಸಭೆ ವಾರ್ಡ್ 6ರಲ್ಲಿ ಹಣ ಹಂಚಲಾಗ್ತಿದೆ ಎಂದು ಮಹಂತೇಶ್ ಕಾಂಗ್ರೆಸ್ ಶಾಸಕರ ವಿರುದ್ಧ ಆರೋಪ ಮಾಡಿದ್ದು ಗಲಾಟೆಗೆ ಕಾರಣವಾಗಿದೆ. ಅಲ್ಲದೆ ಶಾಸಕರನ್ನ ಪಟ್ಟಣದಿಂದ ದೂರ ಕಳುಹಿಸಬೇಕು ಎಂದು ಮಹಂತೇಶ್ ಒತ್ತಾಯಿಸಿದ್ದು ಪರಿಸ್ಥಿತಿ ಗಂಭೀರವಾಗಲು ಕಾರಣವಾಯಿತು. ಕಾಂಗ್ರೆಸ್ ಅಭ್ಯರ್ಥಿ ಮನೆ ಮುಂದೆ ಮಹಂತೇಶ್ ಗಲಾಟೆ ಮಾಡಿದ್ರು. ಈ ವೇಳೆ ಇಬ್ಬರು ನಾಯಕರ ನಡುವೆ ವಾಗ್ವಾದ ನಡೆಯಿತು. ಪರಿಣಾಮ 2 ಪಕ್ಷಗಳ ಕಾರ್ಯಕರ್ತರನ್ನ ಕೆರಳಿಸಿತು. ಪರಿಸ್ಥಿತಿ ಅರಿತ ಪೊಲೀಸರು ಸ್ಥಳಕ್ಕೆ ಆಗಮಿಸಿ 2 ಕಡೆಯವರನ್ನ ಚದುರಿಸಿದ್ರು. ಮುಂಜಾಗ್ರತಾ ಕ್ರಮವಾಗಿ ಮುಂಜಾನೆ 7 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ.
ಯಾರು ಬಡಿತಾರೆ ಹೇಳಿದಷ್ಟು ಕೇಳ್ರಿ, ನಮ್ಮ ಮಾತು ಕೇಳ್ರಿ. ನೀವು ಬಡಿಯೋದು ಚಲೋ ಅಲ್ಲ, ಜನ ಹೇಳೋದಿಲ್ಲ ಸರ್. ನಾವು ಭಾಳ ಸಮಾಧಾನ ಅಲ್ಲಲ್ಲ, ಅವರ ರಿಲೇಷನ್ ಎಲ್ಲ ನಮ್ಮಂದೇ ಬಂದು ಜನಪ್ರತಿನಿಧಿ, ಬಡವರಿಂದ ಆರಿಸಿ ಬಂದವ್ರು ನಾವು. ಬಡವ್ರನ್ನ ಕಾಪಾಡೋ ಕೆಲಸ ನಮ್ಮದು. ಬಡವ್ರ ಸಲುವಾಗಿ ನಾವು ಕಳ್ಕಳಿ ಇರ್ಬೇಕು ನಮ್ಮದು. ಅದೆಲ್ಲ ಬಿಟ್ಟು ಕಲ್ಲು ತಗೊಂಡು ಇವರ ವಾರ್ಡ್ ನಂಬರ್ ಯಾವ್ದದು 6ರಲ್ಲಿ ಕಲ್ಲು ತಗೊಂಡು ಬೆಣ್ಣ ಹತ್ತಿ ವಿಧಾನ ಪರಿಷತ್ ಸದಸ್ಯರು ಮತ್ತೆ ಯಾರ್ರಿ ಸರ್ ನಿಮ್ಗೆ ಗೊತ್ತಿಲ್ಲ. ಅಲ್ಲ ಕಲ್ಲು ತಗೊಂಡು ಬೆಣ್ಣ ಹತ್ತಿ ಬಡಿತಾನು, ಇಲ್ಲಿ ಬಂದು ಮನೆ ಹೋಗ ಅವ್ರನ್ನ ಬಡಿತಾರು. ಏನ್ ಧರ್ಮ ಸರ್ ಇದು? ಎಸ್, ಬನ್ನಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುಸ್ತಾಕ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುಸ್ತಾಕ್, ಬೆಳಗಾದ್ರೆ ಎಲೆಕ್ಷನ್, ಏನಿದು ಗಲಾಟೆ, ಸದ್ಯ ಪರಿಸ್ಥಿತಿ ಹೇಗಿದೆ? ದಿವ್ಯ, ಸಾಯಂಕಾಲ 8 ಗಂಟೆ ಸುಮಾರು ಇದು ಒಂದು ಘಟನೆ ನಡೆದಿದೆ. ಇಲ್ಲಿ ವಾರ್ಡ್ ನಂಬರ್ 15ನಲ್ಲಿ ಶಾಸಕರು ಪ್ರಕಾಶ್ ಹುಕ್ಕೇರಿ ಹಾಗೂ ಮಹಾಂತೇಶ್ ಕವಟಗಿ ಟವರ್ ಮಧ್ಯೆ ಒಂದು ಹಣ ಕೊಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿದ್ರ ಪ್ರಕಾರ ಮಹಾಂತೇಶ್ ಕವಟಮಠ ಅವರು ಅಲ್ಲಿ ಹೋಗಿ ಇಲ್ಲಿ ನೀವು ಹಣ ಹಂಚ್ತಾ ಇದ್ದೀರಿ ಅಂತ ಹೇಳಿ ಗೊತ್ತಾಗಿದೆ. ಅದೇ ಸಂದರ್ಭದಲ್ಲಿ ಶಾಸಕರ ಪ್ರಕಾಶ್ ಹುಕ್ಕೇರಿ ಅವರಲ್ಲಿ ಸ್ಥಳಕ್ಕೆ ಅಲ್ಲೇ ಭೇಟಿ ಆಗಿದ್ದಾರೆ. ಇಬ್ರು ಮಂದಿ ಒಂದು ವಾದ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆ, ಮಾಹಿತಿಗಾಗಿ ಧನ್ಯವಾದ ಮುಸ್ತಾಕ್. ಒಟ್ಟಾರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಸಂಬಂಧ ಎಂಎಲ್ಎ ಹಾಗೂ ಎಂಎಲ್ಸಿ ನಡುವೆ ಮಾತಿನ ಚಕಮಕಿ ನಡೆದಿರುವಂಥದ್ದು. ಅದು ಬೆಳಗಾವಿಯ ಚಿಕ್ಕೋಡಿಯಲ್ಲಿ ನಡೆದಿದೆ. ಸ್ಥಳೀಯ ಕಾಂಗ್ರೆಸ್ ಎಂಎಲ್ಎ ಪ್ರಕಾಶ್ ಹುಕ್ಕೇರಿ ಹಾಗೂ ಬಿಜೆಪಿ ಎಂಎಲ್ಸಿ ಮಹಾಂತೇಶ್ ಕವಟಗಿ ಮಠ ನಡುವೆ ವಾದ ವಿವಾದ ನಡೆದಿದ್ದು ಪರಿಸ್ಥಿತಿ ಬಿಗಡಾಯಿಸಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.